ಏನು ಪಾಲನೆ ಇಲ್ಲದೆ ಸುಮ್ಮನೆ ವಿಭೂತಿ ಹಣೆ ಮೇಲೆ ಧರಿಸ್ಬಿಟ್ರೆ ಅವರು ಸದ್ಭಕ್ತರಾಗುವುದಿಲ್ಲ. ಮತ್ತು ಎಂಥ ಸದ್ಭಕ್ತರಿಗೆ ಉಪದೇಶ ಹೇಳ್ತಕ್ಕಂಥ ಗುರುಗಳು ಕೂಡ ಅವರನ್ನು ತಿದ್ದಿ ತೀಡಿ ಸರಿಯಾದ ಮಾರ್ಗದರ್ಶನದಲ್ಲಿ ಹೋಗುವ ಹಾಗೆ ಮಾರ್ಗದರ್ಶನ ಮಾಡಬೇಕು. ಗುರುಗಳಲ್ಲಿಯೂ ಕೂಡ ಆ ಯೋಗ್ಯತೆ ಇರಬೇಕು. ಆ ಯೋಗ್ಯತೆಯನ್ನು ಗುರುಗಳು ಪಡ್ಕೊಳ್ಳದೆ ಹೋದರೆ ಅವರೇನಾಗ್ತಾರೆ? ಉಪಚಾರದ ಗುರುವಾಗ್ತಾರೆ. ಶಿಷ್ಯ ಭಕ್ತ ಏನಾಗ್ತಾನೆ? ಉಪಚಾರದ ಭಕ್ತ ಆಗ್ತಾನೆ. ಅದನ್ನು ಅದೇ ರೀತಿ ರೂಪಿಸ್ಕೊಂಡು ಮುನ್ನಡೆಯಬೇಕು. ಸುಮ್ಮನೆ ಹಣೆ ಮೇಲೆ ವಿಭೂತಿ ಧರಿಸ್ಕೊಂಡು ಬಿಟ್ಟು ಕೊರಳಲ್ಲಿ ಲಿಂಗ ಧರಿಸ್ಕೊಂಡು ಬಿಟ್ಟು ಒಳ್ಳೆಯ ಆಚರಣೆ ಇಲ್ಲದೆ ಹೋದರೆ ಅವರು ಈ ಧರ್ಮದ ಅನುಯಾಯಿಗಳಲ್ಲ. ಹುಟ್ಟುತ್ತೆ ಆ ಮನೇಲಿ ನಾವು ಹುಟ್ಟುಬಿಟ್ಟಿದ್ದೀನಿ, ಇಲ್ಲ, ಆ ಮನೇಲಿ ಹುಟ್ಟಿದ ಕ್ಷಣಕ್ಕೆ ನಿನಗೆ ಸಂಸ್ಕಾರ ಬರಲ್ಲ, ನಿನಗೆ ಸದಾಚಾರ ಶಿಷ್ಟಾಚಾರ ಸದ್ಭಕ್ತಿ ಬರಲ್ಲ. ಶಿಷ್ಟಾಚಾರ ಸದ್ಭಕ್ತಿ ಯಾವಾಗ ಬರ್ತದೆ ಅಂತೇಳಿದರೆ ಗುರುವಿನ ಮೂಲಕ ಮಾರ್ಗದರ್ಶನವನ್ನು